ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇನ್ನೊಂದು ಸ್ಪೆಷಲ್ ವಿಚಾರ, ಇವರ ಅಣ್ಣನ ತೋಟ ಇವ್ರ ತೋಟ ಎಲ್ಲ ಪಕ್ಕ ಇದೆ. ಇವ್ರ ಅಣ್ಣನ ತೋಟದಲ್ಲಿ ತುಂಬ ವೀಕ್ ಯಾವುದಿದೆಯೋ ಅದಕ್ಕೆ ಮಾತ್ರ ಬಳಸಿ ನೋಡಿದ್ವಿ ಒಂದು 100 ಗಿಡಕ್ಕೆ. ಈ ಮುಂಚೆ ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಅಣ್ಣವ್ರ ತೋಟ ಅಲ್ವಾ? ನಮ್ಮ ಅಣ್ಣವ್ರ ತೋಟ ಸರ್. ಅವ್ರ ಹೆಸರು ರುದ್ರೇಶ್ ಅಂತ ಸರ್. ರುದ್ರೇಶ್ ಅಂತ. ನಾವು ಬಳಸಬೇಕಾದ್ರೆ ಅವರು ಈ ಔಷಧಿನ ಬಳಸಿದ್ರು ಸರ್. ಓಕೆ. ಅವರು ಔಷಧಿ ಬಳಸಿದ ಮೇಲೆ ಫುಲ್ಲು ರಿಸಲ್ಟ್ ಬಂದಿದೆ ಸರ್. ಆಮೇಲೆ ಎಲ್ಲ ಹೊಸ ಎಲ್ಲ ಗರಿ ಎಲ್ಲ ರೋಗ ಎಲ್ಲ ಹೋಗ್ಬಿಟ್ಟು ಹೊಸ ಗರಿ ಎಲ್ಲ ಬಂದಿದೆ ಸರ್. ಓಕೆ, ಒಂದು ಗಿಡ ನೋಡೋಣ. ನೋಡಿ ಈ ಗಿಡ ಮುಂಚೆ ಏನಾಗಿತ್ತು ಸರ್? ಟೇಪ್ ಹೊಡೆದಿದ್ವಲ್ಲ, ಟೇಪ್ ಹೊಡೆದು ಹಾಕಿದ್ವಿ ಸರ್. ಮುಂಚೆ ಎಲ್ಲ ರೋಗ ಇತ್ತು ಸರ್. ಅದು ನೋಡಿ ಎಲ್ಲ ಹೊಸ ಗರಿ ಬಂದಿದೆ. ಹೆಚ್ಚಿಗೆ ಹೋಗ್ಬಿಡುತ್ತೆ ಅಂತಿತ್ತಲ್ವಾ? ಹ್ಞೂ ಸರ್. ಒಂದು 1.5 ಅಡಿ ಗಿಡ ಎಲೆ ಇದು, 1 ಅಡಿ ಇದೆ. ಈ ತರ ಇತ್ತು ಸರ್ ಮುಂಚೆ. ಎಲ್ಲ ಹೊಸ ಗರಿ ಅದಾದ್ಮೇಲೆ ಬಂದಿರೋದು ನೋಡಿ. ಎಷ್ಟು ಖುಷಿ ಆಗುತ್ತೆ. ಹಂಗೆ ಟರ್ನ್ ಮಾಡ್ತೀನಿ ನೋಡಿ, ಇದು ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ. ಆ ಎಲೆ ಹೋಯ್ತು ಕೆಳಗಿಂದ. ಇನ್ನೊಂದು ಎಲೆ ನೋಡ್ಬೋದು ನೀವು, ಅರ್ಧ ಅಡಿ ಎಲೆ ಇದೆ ಈ ಕಡೆ. ಈ ಅರ್ಧ ಅಡಿ 3/4 ಅಡಿ ಅನ್ನಂಗೆ ಆಗಿದೆ. ಇದೆಲ್ಲ ಹೋಗುತ್ತೆ ಸರ್ ರೋಗ. ಇದು ರೋಗ ಬಂದ ಈಗ ಬಂದಿರೋದು ಎಲೆ ದೊಡ್ಡದಾಗಿ. ಮುಂಚೆ ಏನು ನೋಡಿ, ಇನ್ನೊಂದು ಕುಡಿ ಬೇರೆ ಓಪನ್ ಆಗಿದೆ ಅದು. ಹೌದೌದು, ಟೋಟ್ಲಿ 2 ಎಲೆ ಓಪನ್, 2 ಎಲೆ ಓಪನ್ ಆಗಿದೆ. 2-3 ಎಲೆ. ಇನ್ನೊಂದು ನೋಡೋಣ. ಓಕೆ ಸರ್, ಇದು ವೀಕಿತಾ? ವೀಕಿದ್ದಕ್ಕೆ ಹಾಕಿ ನೋಡಿ. ಹಳೆ ಎಲೆ ಹೆಂಗಿದೆ ನೋಡಿ, ಹೊಸ ಎಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಖುಷಿಯಾಗಿ ಗ್ರೀನರಿ, ಯಾವುದು ರೋಗ ಇಲ್ಲ. ಅವರು ಟೇಪ್ ಹೊಡೆದು ನೋಡಿ, ಟೇಪ್ ಹೊಡೆದು ಹಾಕಿರೋದು ರಿಸಲ್ಟ್ ಬೇಕು ಅಂತ. ಸೂಪರ್. ಇದು ಒಂದು ಟೇಪ್ ಹೊಡೆದು ಹಾಕಿರೋ, ಹಿಂಗೆ ಗರಿ ಬರ್ತಾ ಇಲ್ಲ ಅಂತ ಒಂದು ಚಿಗುರು ಬಂದ್ಬಿಟ್ಟಿದೆ ಆ ಕಡೆ ಒಳಗೆ. ಒಂದು ಒಳ್ಳೆ ಎಲೆ ಬಂದಿದೆ ನೋಡ್ಬೋದು ನೋಡಿ. ಈ ಥರ ಇದ್ದದ್ದು ಇದು ಹಾಕಿರೋದು. ಈ ಎಲೆ ಫಸ್ಟ್ ಈ ಥರ ರೋಗ ಇತ್ತು. ಇದು ಹಾಕಿದ ಮೇಲೆ ಆ ಕಡೆ ಭಾಗದಲ್ಲಿ ಎಲೆ ಬಂದಿದೆ. ಸೂಪರಾಗಿ ಎಲೆ ಓಪನ್ ಆಗಿದೆ ನೋಡಿ. ಈ ಗಿಡದ ಇದು ಗಮ್ ಟೇಪ್ ಹಾಕಿದ್ದಾರೆ. ಈ ಗರಿ ಎಲ್ಲ ಆರೋಗ್ಯ ಇಲ್ಲ. ಹೌದೌದು ನೋಡಿ, ಮೇಲೆ ಬಂದಿರೋ ಎಲೆ ದೊಡ್ಡದಾಗಿದೆ ಮತ್ತು ಯಾವುದೇ ಚುಕ್ಕೆ ಇಲ್ಲ. ಸಖತ್ತಾಗಿದೆ. ಇದಕ್ಕೆ ಗಮ್ ಟೇಪ್ ಹಾಕಿದ್ದಾರೆ. ಈಗ ಹಾಕ್ಬಿಟ್ಟು ಇಳಿ ಇರಲಿಲ್ಲ ನೋಡಿ, ಸುಳಿ ಓಪನ್ ಆಗ್ತಾ ಇದೆ. ಸುಳಿ ಬಂದಿರೋದ್ರಿಂದ ಗಿಡ ಬಿಟ್ಕೊಂಡು. ಹೌದು. ಇದು ಮುಂಚೆ ಏನು ಮಾಡ್ಬೇಕಂತಿದ್ರು? ಇದು ಸರ್, ಇದು ಗಿಡ ತೆಗಿಬೇಕು ಅಂತ ಇದ್ವಿ ಸರ್. ಓಕೆ. ಹಾಂ, ಅವ್ರು ತೆಗಿಬೇಕು ಅಂತ ಇದ್ರು. ಔಷಧಿ ಹಾಕಿದ್ಮೇಲೆ ಸುಳಿ ಬಂದಿದೆ, ಹೊಸ ಸುಳಿ ಬಂದಿದೆ. ಸೂಪರ್ ಸೂಪರ್ ಸೂಪರ್. ಅದ್ಭುತವಾಗಿ ರೆಡಿ ಆಗಿದೆ ನೋಡಿ. ಸೂಪರ್ ನೋಡಿ. ಇದು ಕೂಡ ಅಷ್ಟೇ ಟೇಪ್ ಹಾಕಿದ್ದಾರೆ ನೋಡಿ. ಎಲ್ಲ ಒಣಗಿತ್ತು, ಇನ್ನೇನು ಗರಿ ಹೋಯ್ತು ಅನ್ನಂಗೆ ನೋಡಿ. ಬಂದ ಮೇಲೆ ಎಷ್ಟು ಚೆನ್ನಾಗಿ ಎಲೆ ದೊಡ್ಡದು ಮತ್ತು ಗ್ರೀನರಿ ಬಂದಿದೆ. ಸೂಪರಾಗಿ ಬಂದಿದೆ ನೋಡಿ. ಇದು ಒಂದು ಟೇಪ್ ಹಾಕಿದ್ದಾರೆ. ಈ ನೋಡಿ ಹಳೆ ಎಲೆ ನೋಡಿ ಹೆಂಗೆ ರೋಗ. ಹಳೆ ಗರಿ ಸರ್, ಮೇಲೆ ಹೊಸ ಗರಿ ಹಸಿರಾಗಿದೆ. ಈ ಗರಿ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ದೊಡ್ಡ ಗರಿ, ಅಗಲ ಮತ್ತು ಹಸಿರಾಗಿದೆ. ಸೂಪರಾಗಿದೆ. ಓಕೆ. ಹಾಂ, ಈ ಗಿಡದ ಏನು ಹೇಳಿದ್ರಿ ಸರ್ ನೀವು? ಈ ಗಿಡದ್ದು ಸರ್, ಈ ಗಿಡ ಸ್ವಲ್ಪ ಡಲ್ ಇತ್ತು. ಇದು ಔಷಧಿ ಹಾಕಿದ್ಮೇಲೆ ಹೊಸ ಕುಡಿ ಗರಿ ಓಪನ್ ಆಗಿದೆ ನೋಡಿ. ಸಣ್ಣ ಸಣ್ಣದು ಎಲ್ಲ ಹಳದಿ ಎಲ್ಲ ಎಲೆ ಹೋಗಿದೆ. ಈ ತರ ಹೊಸ ಎಲೆ ಬಂದಿದೆ. ಹಾಕಿದ್ಮೇಲೆ ಹೊಸ ಎಲೆ ಬಂದಿದೆ ಮತ್ತು ಹೊಸ ಕುಡಿ ಚಿಗುರು ಬರ್ತಾ ಇದೆ. ಮೇನ್ ನಾವು ದೊಡ್ಡ ಗಿಡಕ್ಕಂತ ಸಣ್ಣ ಗಿಡ ಇಂಪಾರ್ಟೆಂಟ್ ಮಾಡೋದು ನೋಡಿ ಸರ್. ಇದು ಅಷ್ಟೇ. ಹೌದು, ಅದು ಔಷಧಿ ಹಾಕಿದ್ಮೇಲೆ ಎಷ್ಟು ಸಂಪರ್ಕ ಬಂದಿದೆ ನೋಡಿ ಸರ್. ಹೌದೌದು. ಇದು ಹಾಕಿದ್ಮೇಲೆ ಎಲೆ ದೊಡ್ಡ ಬಂದಿದೆ ನಿಮಗೆ. ಅಗಲ ಬಂದಿದೆ. ಹೌದು, ಸೂಪರ್. ಹಾಂ ಸರ್, ಈಗ ಈ ತೋಟಕ್ಕೆ ನೀವು ಪರಿಚಯ ಮಾಡಿಕೊಟ್ರಿ ಸರ್ ಈ ಗೊಬ್ಬರವನ್ನು. ಈಗ ನೀವು ಅವ್ರು ಟೇಪ್ ಹೊಡೆದು ಹಾಕಿದ್ದಾರೆ. ಟೋಟಲಾಗಿ ನಿಮಗೆ ಏನು ಅನ್ನಿಸ್ತಾ ಇದೆ ಈಗ? ಸರ್, ನನಗೆ ಸರ್ 100 ರೂಪಾಯಿ ಕೊಟ್ಟಿದ್ದು ನಾವು. ಅವ್ರು ಎಲ್ಲೆಲ್ಲಿ ಸರ್ ಗಿಡ ಅಲ್ಲಿ ಡಿಮ್ ಐತೆ ಅದು ಟೇಪ್ ಹೊಡಿ ಸರ್ ಹಾಕಿದ್ದಾರೆ. ಹೌದೌದಾ? ಎಲ್ಲ ಸರ್ ಚೆಕ್ ಮಾಡಿ ಸರ್. ಸೂಪರ್ ಸರ್, ಎಲ್ಲ ಗಿಡ ಬಂದು ಸರ್ ನೋಡಿ. ಅದೇ ನೋಡಿ ಸರ್. ಹೌದೌದು ನೋಡಿ, ಟೇಪ್ ಹೊಡೆದಿದ್ದಾರೆ. ಸೂಪರ್ ಸರ್, ಸೂಪರ್. ಟೇಪ್ ಹೊಡೆದಿದ್ದಾರೆ, ಚೆನ್ನಾಗಿ ಬಂದಿದೆ ನೋಡಿ. ಟೇಪ್ ಹೊಡೆದಿದ್ದಾರೆ ಮೇಲೆ ನೋಡಿ, ಅದು ಮೇಲೆ ಮಟ್ಟ ಬಂದಿದೆ. ಹೊಸ ಕುಡಿ ಬರ್ತೀವಿ ಸರ್. ಹೌದು ಸರ್, ನಮಗೆ ಸರ್ ಭಾಳ ಖುಷಿ ಸರ್. ಅಂದರೆ ಪಾಪ ಮೊದಲು ಎಲ್ಲ ಉದುರ್ತಿ ಪಾಪ ಇರೋದು ಎಲ್ಲ ಕೆಳ ಹೋಗ್ತಿತ್ತು, ಉದುರ್ತಾ ಇತ್ತು. ನಂಗೆ ಭಾಳ ಕಷ್ಟ ಸರ್. ಈಗ ಕೊಟ್ಟಿದ್ದೀವಿ ಅವ್ರಿಗೆ, ಇವರು ಸಂತೋಷ ಇದ್ದಾರೆ, ಖುಷಿ ಆಯ್ತು. ಭಾಳ ಖುಷಿ ಸರ್ ನಿಮಗೆ ಹಾಕಿದ್ದೀವಿ ಅಂತ. ಓಕೆ, ಸೂಪರ್ ಸರ್, ಸೂಪರ್. ಓವರ್ ಆಲ್ ಏನು ಹೇಳ್ತೀರಿ ಸರ್ ಇನ್ನೊಂದ್ಸಲ ಅಣ್ಣನ ತೋಟದ್ದು? ಸರ್, ಇದು ಈ ಔಷಧಿ ಹಾಕಿದ್ಮೇಲೆ ನಮಗೆ ಖುಷಿ ಆಯ್ತು ಸರ್. ಸೂಪರ್. ಆಮೇಲೆ ಕೆಲವು ಎಷ್ಟೋ ಗಿಡಗಳಲ್ಲಿ ದೋಷಗಳಿದ್ದು ಅವೆಲ್ಲ ಹೋಗ್ತಾ ಇದ್ದಾವೆ. ಓಕೆ. ನಮಗೆ ಇದನ್ನೇ ಬಳಸಿದ್ರೆ ಆಲ್ಮೋಸ್ಟ್ ಎಲ್ಲರೂ ಈ ಔಷಧಿನ ಬಳಸಿದ್ರೆ ಎಲ್ಲ ರೈತರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಕೊನೆಯದಾಗಿ ಹೇಳ್ಪಡ್ತೀನಿ. ಓಕೆ ಓಕೆ ಓಕೆ. ನಾನು ನಿಮಗೆ ಹೇಳೋ ಕಿವಿ ಮಾತಿಷ್ಟೇ,
ಎಲ್ಲ ಕಡೆ ರೈತರಿಗೆ ಹೇಳೋ ಕಿವಿ ಮಾತು ಮಾಧ್ಯಮದ ಮುಖಾಂತರ, ಹಾಂ ಸರ್. ರಾಸಾಯನಿಕಗಳನ್ನ ಬಳಸಿ ಭೂಮಿನ ಹಾಳು ಮಾಡ್ಕೊತಾ ಇದ್ದಾರೆ. ಸರ್ ಹೌದು. ರೌಂಡ್ ಅಪ್ ಹೊಡೆದು ಭೂಮಿ ಹಾಳು ಮಾಡ್ಕೊತಾ ಇದ್ದಾರೆ. ಹಾಂ ಹಾಂ ಹೌದು. ಆ ನಿಟ್ಟಿನಲ್ಲಿ ನಾವು ಸ್ವದೇಶಿ ಗೊಬ್ಬರಗಳನ್ನ ನ್ಯಾಚುರಲ್ ಆಗಿ ಮಾಡಿಕೊಂಡು ಹಾಂ ಸರ್. ಇದನ್ನ ಅದ್ಭುತವಾಗಿ ಮಾಡುವಂಥ ಒಂದು ಒಳ್ಳೆ ವಿಚಾರನ ಹಂಚ್ಕೊಳ್ತಾ ಇದೀವಿ ಅಷ್ಟೇ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ವಂಡರ್ಫುಲ್.